ಆಗ್ತದೆ. ಯಾಕಂದ್ರೆ ಎಚ್ ಕೆ ಪಾಟೀಲರು ವಿಶೇಷವಾಗಿ ಪ್ರಾಮಾಣಿಕ ಒಬ್ಬ ರಾಜಕಾರಣಿ ಅಂತೇಳಿ ಅವ್ರನ್ನ ಗೌರವಿಸ್ತಾರೆ. ಒಬ್ಬ ವಿದ್ಯಾವಂತ, ಅದೇ ಕಾಲಕ್ಕೆ ಒಂದು ಒಳ್ಳೆಯ ರಾಜಕೀಯ ಮನೆತನ ಬೆಳೆದಂಥ ವ್ಯಕ್ತಿ ಅಂತೇಳಿ, ಅದರಲ್ಲೂ ವಿಶ್ವಾಸಿಗರು ಕಾಂಗ್ರೆಸ್ನಲ್ಲೇ. ಅವರು ಒಂದು ಮಾತು ಮಾತಾಡ್ತಾರೆ. ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಮಾತನಾಡಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಸಭೆ ಮಾಡಿದ್ದಾರೆ. ಈಗಾಗಲೇ ಸಭೆ ಆಗೈತೆ ಅವ್ರ ಮಧ್ಯದಲ್ಲೇ ಅನ್ನುವಂಥದ್ದು ಒಂದು ಸಿಹಿ ಸುದ್ದಿಯನ್ನು ಅಲ್ಲಿ ಚಿಕ್ಕೋಡಿಯಲ್ಲಿ ಹಂಚಿದ್ದಾರೆ. ಮತ್ತು ಸಚಿವರು ಗೋಕಾಕ್ ಮತ್ತು ಚಿಕ್ಕೋಡಿ ಹಾಗೂ ಬೆಳಗಾವಿಯ ಜನರೊಂದಿಗೆ ಸಭೆ ಮಾಡಿದ್ದಾರೆ. ಅಲ್ಲಲ್ಲಿ ಸಭೆನೂ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದಾಗ್ತದೆ, ಸಭೆ ಆಗ್ಯಾವ, ಘೋಷಣೆ ಮಾಡ್ತಾರೆ. ಒಂದು ಸ್ವಲ್ಪ ವೇಟ್ ಮಾಡಿರಿ. ಮತ್ತು ಚಿಕ್ಕೋಡಿ ಜೊತೆಗೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಇನ್ನೇನು ಬಹಳ ಜನ ಹೋಗಲಿಕ್ಕಿಲ್ಲ. ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಇನ್ನೂ ಭಾಳ ಹೋಗಲಿಕ್ಕಿಲ್ಲ, ಆಗ್ತದೆ ಘೋಷಣೆ. ಚಿಕ್ಕೋಡಿ ಅಂತ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಎಲ್ಲ ಇದ್ದಾವನ್ನೋ ಹಂಗೆ ಮಾತಾಡಿದ್ದಾರೆ. ಹೀಗಾಗಿ ಒಂದು ಹೊಸ ಆಸೆ ಚಿಗುರಿದೆ ಎಲ್ಲ ಜನರಲ್ಲ, ಆಗ್ತದಪ್ಪ ಇದು ಅನ್ನುವಂಥ ಮಾತು. ಅಂದ್ರೆ ಎಚ್ ಕೆ ಪಾಟೀಲರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಆದಷ್ಟು ಏನೇನು ನಡೆದ ಅನ್ನೋದು ವಾಸ್ತವದ ನೆರಗಿನಲ್ಲಿ ಮಾತಾಡೋ ವ್ಯಕ್ತಿ ಆಗಿದ್ದರಿಂದಾಗಿ, ಭರವಸೆ ವ್ಯಕ್ತಿ ಆಗಿದ್ದರಿಂದಾಗಿ ಇವತ್ತು ಎಲ್ಲರೂ ಮೋಸ್ಟ್ಲಿ ಈ ಸಲ ಸತೀಶ್ ಅವರು ಎರಡೂ ಜಿಲ್ಲೆಗಳನ್ನು ಘೋಷಣೆ ಆಗುವಂಗೆ ಪ್ರಯತ್ನ ಮಾಡಿದ್ದಾರೆ, ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಆಗ್ತದೆ ಅಂತೇಳಿ. ಇನ್ನು ಯಾವಾಗ ಆಗ್ತದೆ ಅನ್ನೋದು ಈಗ ಹೇಳಿದಲ್ಲಿ ನಿಮಗೆ ಕ್ಷಣಗಣನೆ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಒಂದು ಸುದ್ದಿ ಹಬ್ಬಿದ ನೆಲೆಗಟ್ಟಿನಲ್ಲೇ ಸಹಜವಾಗಿ ಎಲ್ಲರೂ ಆಶೆ ಮೂಡಿದ, ಆಗ್ತದಪ್ಪ ಒಂದು 2-3 ದಿನಗಳಲ್ಲೇ ಆಗ್ಬೋದು, ಈ ಕ್ಷಣದಲ್ಲೇ ಆಗ್ಬೋದು, ಮುಂದಿನ ಕ್ಷಣದಲ್ಲೇ ಆಗ್ಬೋದು ಅನ್ನೋಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೋ ಆಗಲಿ ಎನ್ನುವಂಥದ್ದು. ಯಾಕಂದ್ರೆ ಡಿಸೆಂಬರ್ 31 ದಾಟಿತಪ್ಪ ಅಂದರೆ ಸಪೋಸ್ ಏನಾದರೂ ಜನಗಣತಿಯ ಘೋಷಣೆಯನ್ನು ಈಗಾಗಲೇ ಮಾಡುತ್ತೀನಿ ಅನ್ನುವಂಥ ಮೋದಿಯವರ ಸರ್ಕಾರ ಹೇಳಿದ್ರಿಂದಾಗಿ ಡಿಸೆಂಬರ್ 31 ನಂತರ ಏನಪ್ಪ ಅಂದರೆ ಈ ಒಂದು ಜಿಲ್ಲೆಗಳನ್ನು ಮಾಡೋದಾಗಲಿ ಮತ್ತೇನು ಮಾಡೋದಾಗಲಿ ಸಾಧ್ಯ ಆಗ್ತಾ ಹೋಗ್ತದೆ. ಅಷ್ಟರೊಳಗೆ ಘೋಷಣೆ ಆಯ್ತಪ್ಪ ಅಂದ್ರೆ ಆ ರೆಕಾರ್ಡ್ಸ್ ಎಲ್ಲ ಕಳಿಸಿ